ಆಚಾರ್ಯರ ಹತ್ರ ಪ್ರಶ್ನೆ ಮಾಡುವಾಗ ಎಲ್ಲಿಯಾದರೂ ಕುಹಕ ಪ್ರಶ್ನೆ ಆದರೆ, ಇವರೇನು ಹೇಳ್ತಾರೆ ನೋಡೋಣ ಅಂತ ಪ್ರಶ್ನೆ ಆದರೆ, ಅಥವಾ ಇವರೇನಾದರೂ ಹೇಳಿದರೆ ನಾವೊಂದು ರೀತಿ ಹೇಳಿ ಅವರ ಬಾಯಿ ತಪ್ಪಿಸೋಣ ಅಂದರೆ ಅಲ್ಲಿ ಉತ್ತರ ಕೊಡುವುದಿಲ್ಲ. ಆಚಾರ್ಯರು ಈ ಥರದ ಒಂದು ಪ್ರಯೋಗವನ್ನು ಮಾಡಿ ತೋರಿಸ್ತಾರೆ. ಅಂದರೆ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಾಗಿಲ್ಲ ಅಂತ ತಿಳಿದವರಿಗೆ. ಆಚಾರ್ಯರ ಹತ್ರ ಒಬ್ಬ ಬಂದು ತುಂಬ ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡಿದವ, ಎಲ್ಲರ ಬಾಯಿ ಮುಚ್ಚಿಸಿದವ. ಜ್ಞಾನ ಅಂದರೆ ಏನು ಅಂತ ಕೇಳಿದ. ಅದರ ಉದ್ದೇಶ ಏನು ಅಂದರೆ, ನಾವೇನಾದರೂ ಒಂದು ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದಕ್ಕೊಂದು ನಿಷ್ಕೃಷ್ಟವಾದ ಲಕ್ಷಣ ಹೇಳಲಿಕ್ಕಿರುತ್ತೆ. ಅಂದರೆ ಅದನ್ನು ಬಿಡಿಸಿ ಹೇಳುವುದಿರುತ್ತೆ. ಬಿಡಿಸಿ ಹೇಳಿದಾಗ ನಾವು ಹೇಳುವ ಶಬ್ದದ ಅರ್ಥ ಎಲ್ಲೋ ಒಂದು ಕಡೆ ಬರಲಿಲ್ಲ ಅಂದರೆ ಅದು ನೀವು ಹೇಳಿದ ಸರಿ ಇಲ್ಲ ಅಂತ ಹೇಳಲಿಕ್ಕಾಗುತ್ತೆ. ಗೊತ್ತಾಯ್ತು ಆಚಾರ್ಯರಿಗೆ, ತರ್ಕದ ದಾರಿಯಲ್ಲಿ ಬರ್ತಾ ಇದ್ದಾನೆ ಇವನು ಅಂತ. ಅದಕ್ಕೆ ಆಚಾರ್ಯರು ಏನು ಮಾಡಿದರು, ತಕ್ಷಣ ಜ್ಞಾನ ಅಂದರೆ ಏನು ನಿಂಗೆ ಗೊತ್ತಿಲ್ವಾ ಕೇಳಿದರು. ಬೂಮರ್ಯಾಂಗ್ ಮಾಡಿದರು. ಅವನು ಏನು ಉತ್ತರ ಹೇಳಬೇಕು ಪಕ್ಕ ಗೊತ್ತಾಗಲಿಲ್ಲ. ಆದರೆ ತಕ್ಷಣ ಗೊತ್ತಿದೆ ಅಂದ. ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಿ? ಇಲ್ಲ ನಂಗೆ ಗೊತ್ತಿಲ್ಲ ಅಂತ. ಹೇಳಿ ಏನು ಉಪಯೋಗ? ಗೊತ್ತಿದೆ ಅಂತ ಹೇಳಿದರೆ ನೀನು ಕೇಳಬೇಕಾದ ಅಗತ್ಯ ಇಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಂಗೆ ಹೇಳಿ ಉಪಯೋಗ ಇಲ್ಲ, ಬಿಟ್ಟು ಹೋಗು. ಅಂದರೆ ಅವ್ರಿಗೆ ಉತ್ತರನೇ ಕೊಡಲಿಲ್ಲ ಕೊನೆಗೂ. ಯಾಕೆ ಕೊಡಲಿಲ್ಲ ಅಂದರೆ ಅವನಿಗೆ ಪ್ರಶ್ನೆ ನಿಜವಾಗಿ ಏನು ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಇರಲಿಲ್ಲ. ಕೇವಲ ಒಂದು ಕುಹಕ ಇತ್ತು. ಹಾಗೆ ಆಚಾರ್ಯರು ಎಂಥ ಸಂದರ್ಭದಲ್ಲಿ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನು ತೋರಿಸಿಕೊಟ್ರು. ಆದರೆ ನಿಜವಾಗಿ ಬೇರೆ ಕಡೆ ಜ್ಞಾನ ಅಂದರೆ ಏನು ಅಂದರೆ, ಜ್ಞಾನ ಯೋಗ ಅಂತ ಗೀತೆಯಲ್ಲಿ ಬಹಳ ಬಾರಿ ಬರುತ್ತೆ. ಜ್ಞಾನ ಅಂದರೆ ಸಾಂಖ್ಯ ಅಂದರೆ ಎಲ್ಲ ಒಂದೇ. ಆತ್ಮದ ಶುದ್ಧ ತತ್ವವಿಜ್ಞಾನ, ಭಗವಂತನ ಬಗ್ಗೆ ಸರಿಯಾದ ಅರಿವು ಏನಿದೆ, ಅವಬೋಧನೆ ಅಂತ. ಅದನ್ನು ಜಯತೀರ್ಥರು ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ. ಕರ್ಮ ಮತ್ತು ಜ್ಞಾನ ಎರಡಿದೆ. ಯಾವುದು ಶ್ರೇಷ್ಠ ಅಂದರೆ, ಯಾವುದು ಶ್ರೇಷ್ಠ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಜ್ಞಾನಯೋಗಿಗಳಿಗೆ ಜ್ಞಾನ ಶ್ರೇಷ್ಠ, ಕರ್ಮಯೋಗಿಗಳಿಗೆ ಕರ್ಮ ಶ್ರೇಷ್ಠ. ಹಾಗಾದರೆ ಕರ್ಮಯೋಗಿ ಜ್ಞಾನ ಮಾಡಬೇಕಾಗಿಲ್ಲ, ಜ್ಞಾನಯೋಗಿ ಕರ್ಮ ಮಾಡಬೇಕಾಗಿಲ್ಲ ಅಂತ ಹೀಗೊಂದು ವಾದ ಇತ್ತು. ಆಚಾರ್ಯರು ಹೇಳಿದರು ಹಾಗೆ ಮಾಡಲಿಕ್ಕೆ ಸಾಧ್ಯ. ಇದು ಲೋಕದ ಕಾಮನ್ ಸೆನ್ಸಿಗೆ ವಿರುದ್ಧವಾದದ್ದು. ಈಗ ಕರ್ಮಯೋಗಿ ಅಂತ ಇಟ್ಕೊಳ್ಳಿ, ಒಬ್ಬ ಕೃಷಿಕ. ಯಾವ ಬೀಜ ಎಲ್ಲಿ ಹಾಕಬೇಕು, ಮಳೆ ಯಾವಾಗ ಬರುತ್ತೆ, ಎಷ್ಟು ದಿವಸಕ್ಕಿಂತ ಮೊದಲು ಹಾಕಬೇಕು, ಅಥವಾ ಯಾವ ಬೆಳೆ ಹಾಕಿದರೆ ಈ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಎಷ್ಟು ದಿವಸಕ್ಕೆ ಕಟಾವು ಬರುತ್ತೆ, ಏನು ಬೀಜ ತೆಗೆದಿಡಬೇಕು, ಮುಂದೆ ಎಷ್ಟು ದಿವಸಕ್ಕೆ ಇದನ್ನು ರಕ್ಷಣೆ ಮಾಡಬಹುದು, ಇಷ್ಟೆಲ್ಲ ಗೊತ್ತಿಲ್ಲದೇ ಇದ್ದರೆ ಅವನು ಕರ್ಮ ಮಾಡಲಿಕ್ಕಾಗತ್ತಾ? ಅಂದರೆ ಜ್ಞಾನ ಬೇಕೇ ಬೇಕು ಅಂತಾಯಿತು. ಅಥವಾ ಒಬ್ಬ ಜ್ಞಾನಯೋಗಿ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಜ್ಞಾನವನ್ನು ಓದಿ 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 ತುಂಬ ಏನೋ ತಿಳ್ಕೊಳ್ತಾನೆ ಅಂತ. ಓದುವುದು ಒಂದು ಕರ್ಮ ಅಲ್ವಾ? ಅಥವಾ ಇನ್ನೊಂದರಿಂದ ಉಪದೇಶ ಕೇಳುವುದು ಒಂದು ಕರ್ಮ ಅಲ್ವಾ? ಶ್ರವಣ ಅಲ್ವಾ ಅದು? ನಾವು ಮಾತಾಡುವುದೇ ತಪ್ಪು. ಜ್ಞಾನ ಮಾಡುವವನಿಗೆ ಕರ್ಮ ಮಾಡಬೇಕಾಗಿಲ್ಲ, ಕರ್ಮ ಮಾಡುವವನಿಗೆ ಜ್ಞಾನ ಮಾಡಬೇಕಾಗಿಲ್ಲ. ಮಾನಸಿಕವಾಗಿ ಧ್ಯಾನ ಮಾಡುವುದು ಒಂದು ಕರ್ಮವೇ, ಚಿಂತನೆ ಮಾಡುವುದು ಒಂದು ಕರ್ಮವೇ, ಮಂತ್ರೋಪದೇಶವನ್ನು ಮಾಡುವುದು ಕರ್ಮವೇ, ಚಿಂತನೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಹೇಳುವುದು ಕರ್ಮವೇ. ಅದರಿಂದಾಗಿ ಕರ್ಮ ಜ್ಞಾನ ಎರಡು ಬೇರೆ ಬೇರೆ ಅಲ್ಲ, ಒಂದರ ಒಳಗೆ ಒಂದು ಸೇರಿಕೊಂಡಿದೆ. ಹಾಗಾದರೆ ಕರ್ಮಯೋಗ ಜ್ಞಾನಯೋಗ ಅಂತ ಬೇರೆ ಬೇರೆ ಯಾಕೆ ಹೇಳಿದ್ರಿ? ಈಗ ಒಬ್ಬ ವೈದ್ಯ ಇದ್ದಾನೆ, ಒಬ್ಬ ಟೀಚರ್ ಇದ್ದಾನೆ. ಅವನನ್ನು ವೈದ್ಯ ಅಂತ ಯಾಕೆ ಕರೆದ್ರು, ಒಬ್ಬ ನನ್ನ ಟೀಚರ್ ಯಾಕೆ ಕರೆದ್ರು? ವಸ್ತುತಃ ವೈದ್ಯನೂ ಗಂಡನಾಗಿರ್ತಾನೆ, ವೈದ್ಯನೂ ಅಣ್ಣನಾಗಿರ್ತಾನೆ, ವೈದ್ಯನೂ ಒಬ್ಬ ಮನೆಯ ಗೃಹಸ್ಥ ಜೀವನವನ್ನು ನಡೆಸುವ ಸಮರ್ಥನಾಗಿರ್ತಾನೆ, ಟೀಚರೂ ಗಂಡನಾಗಿರ್ತಾನೆ, ಟೀಚರೂ ಅಣ್ಣನಾಗಿರ್ತಾನೆ, ಟೀಚರೂ ಒಂದು ವ್ಯವಸ್ಥೆಯಲ್ಲಿರುತ್ತೆ. ಆದರೂ ಅವನನ್ನು ಬರೀ ಇಬ್ಬರು ಸಮಾನ ಅಂತ ಹೇಳಲಿಲ್ಲ. ಯಾರ ವೃತ್ತಿಯಲ್ಲಿ ಅತ್ಯಂತ ಹೆಚ್ಚು ಕೆಲಸ ವೈದ್ಯ ವೃತ್ತಿ ಇರುತ್ತೋ ಅವನು ವೈದ್ಯ. ಯಾರಲ್ಲಿ ಹೇಳಿಕೊಡುವುದು ಹೆಚ್ಚು ಗುಣ ಇರುತ್ತೋ, ವಿದ್ಯಾರ್ಥಿಗಳನ್ನು ತರಬೇತು ಮಾಡುವುದರಲ್ಲಿರುತ್ತೋ ಅವನು ಟೀಚರು ಅಂತಾದ. ಹಾಗೆ ಇಲ್ಲಿ ಲೋಕದಲ್ಲಿ ಇರುವಂತಹ ಎರಡು ದಾರಿಗಳು ಅಂತಂದರೆ, ಯಾರಲ್ಲಿ ಕರ್ಮ ಚಿಂತನೆ ಜಾಸ್ತಿ ಇರುತ್ತೋ, ಜ್ಞಾನ ಕಡಿಮೆ ಇರುತ್ತೋ ಅವನು ಕರ್ಮಯೋಗಿ. ಯಾರಲ್ಲಿ ಜ್ಞಾನ ಜಾಸ್ತಿ ಇರುತ್ತೋ, ಕರ್ಮ ಕಡಿಮೆ ಇರುತ್ತೋ ಅವನು ಕರ್ಮಯೋಗಿ. ಈಗ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ. ಜನಕ ಮಹರ್ಷಿ ಬಹಳ ಅಂದರೆ ಉಪನಿಷತ್ತಿನಲ್ಲಿ ಗುರುತಿಸಲ್ಪಟ್ಟಂತಹ ಒಬ್ಬ ರಾಜ. ಅಂದರೆ ತುಂಬ ಜನಕರ ಮಹಾರಾಜರಿದ್ದಾರೆ, ಎಲ್ಲರೂ ಹಾಗೆ ಒಂದು ವಿಶೇಷವಾದ ಋಷಿಗಳ ಕರುಣೆಗೆ ಪಾತ್ರರಾದವರೇ. ಜನಕ ಮಹಾರಾಜ ರಾಜ್ಯಭಾರವನ್ನು ಮಾಡ್ತಾನೇ ಜೊತೆಗೆ ಯಾಜ್ಞವಲ್ಕ್ಯಾದಿ ದೊಡ್ಡ ದೊಡ್ಡ ಋಷಿಗಳನ್ನು ಆಸ್ಥಾನದಲ್ಲಿ ಕರೆಸಿ ಅನೇಕ ಜಿಜ್ಞಾಸೆಗಳನ್ನು ಇಟ್ಟುಕೊಂಡು ಋಷಿಗಳಿಂದ ವಿಷಯಗಳನ್ನು ಮತ್ತೆ ಮತ್ತೆ ಸಂಗ್ರಹಿಸ್ತಾ ಇದ್ದ. ತಿಳಿದಷ್ಟು ಅವನಿಗೆ ಹಸಿವು ಇಂಗ್ತಾ ಇರಲಿಲ್ಲ. ಆದರೆ ತನ್ನ ಕರ್ತವ್ಯವನ್ನು ರಾಜನಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡ್ತಾನೇ ಇದ್ದ. ಹಾಗೆ ಅಂತ ಹೇಳಿ ಎಲ್ಲಿಯೂ ತನ್ನ ರಾಜ್ಯವನ್ನು ಅಂಟಿಸಿಕೊಳ್ಳಿಲ್ಲ ಅಂತ ಹೇಳ್ತಾರೆ. ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯತಿ ಅಂತ. ಅವನು ಎಲ್ಲೋ ಹೊರಗಡೆ ಆಶ್ರಮದಲ್ಲಿ ಯಜ್ಞ ಮಾಡ್ತಾ ಇದ್ದಾಗ ಅವನ ಮಿಥಿಲೆಯ ಪಟ್ಟಣಕ್ಕೆ ಬೆಂಕಿ ಬಿತ್ತು. ಸ್ವಾಮಿ, ನಿಮ್ಮ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ, ನಿಮ್ಮ ಆಡಳಿತದಲ್ಲಿ ಒಳಪಟ್ಟಂತಹ ದೇಶಕ್ಕೆ ತುಂಬ ತೊಂದರೆಯಾಗಿದೆ. ತಕ್ಷಣ ಕರೆಕ್ಷನ್ ಹೇಳ್ತಾನೆ. ನೀವು ಹೇಳಬೇಕಾದದ್ದು ಮಿಥಿಲೆಗೆ ಬೆಂಕಿ ಬಿದ್ದಿದೆ, ನಿಮ್ಮ ಮಿಥಿಲೆಗೆ ಅಲ್ಲ. ನಾನಿದ್ರೂ ಇಲ್ಲದೇ ಇದ್ದರೂ ಮಿಥಿಲೆ ಮೊದಲಿನಿಂದಲೂ ಇದೆ, ನಾನು ಹೋದ ಮೇಲೂ ಇರುತ್ತೆ.
ಅದನ್ನಾಗಿ ಮಿಥಿಲೆಯ ಜವಾಬ್ದಾರಿ ಏನು ಅಂತಂದರೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನಾನು ಕೊಟ್ಟಿದ್ದಾರೆ ಹೊರತು ಅದು ನನ್ನ ಮಿಥಿಲೆ ಅಲ್ಲ. ಮಿಥಿಲೆಯಲ್ಲಿ ನಾನು ಒಬ್ಬ ಇದ್ದೇನಷ್ಟೇ. ಇದು ಜನಕನ ನಿಸ್ಪೃಹತೆ. ಅಂದರೆ ಜ್ಞಾನದ ದಾರಿಯಲ್ಲಿ ಇದ್ದೂ ಕೂಡ ಕರ್ಮವನ್ನು ಮಾಡುವ ಆ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ತೋರಿಸಿಕೊಡುವ ಒಂದು ಘಟನೆ. ಜ್ಞಾನಯೋಗ ಅಂದರೆ ವಿಶ್ವಾಮಿತ್ರ ವಸಿಷ್ಠಾದಿಗಳು ತಮ್ಮ ತಮ್ಮ ಕರ್ತವ್ಯ ಮಾಡಿದ್ದಾರೆ. ಯಜ್ಞ ಯಾಗಾದಿಗಳನ್ನು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿ ಯಜ್ಞ ಸಂರಕ್ಷಣೆ ಮಾಡಿಸಿ, ದುಷ್ಟರನ್ನು ಕೊಲ್ಲಿಸಿ, ಅಹಲ್ಯೆಯನ್ನು ಉದ್ಧಾರ ಮಾಡಿಸಿ, ಸೀತೆ ಜೊತೆಗೆ ಮದುವೆ ಮಾಡಿಸಿ ಕರ್ಕೊಂಡು ಬಂದು ವಾಪಸ್ ಬಿಟ್ಟರಲ್ಲ, ಅದೆಲ್ಲ ಕರ್ಮ ಅಲ್ವಾ? ಆದರೆ ಜ್ಞಾನದ ದಾರಿ ದೊಡ್ಡದು. ತಪಸ್ಸು ಮಾಡಿದ್ದು ವರ್ಷಾನುಗಟ್ಟಲೆ. ವಿಶ್ವಾಮಿತ್ರರ ತಪಸ್ಸಿನ ರೀತಿ ನೋಡಿದರೆ ಅದು ಸಾವಿರಾರು ವರ್ಷದ ಇತಿಹಾಸ ಇದೆ. ಅದರ ಜೊತೆಗೆ ವಸಿಷ್ಠರ ಮತ್ತು ವಿಶ್ವಾಮಿತ್ರರ ಒಂದು ನಡೆ ಇದೆಯಲ್ವ, ಅದು ಬಹಳ ದೀರ್ಘವಾದ ನಡೆ. ನಮ್ಗೆ ಆ ಕಥೆ ಕೇಳಿದ ಮೇಲೆ ವಿಶ್ವಾಮಿತ್ರರ ಮೇಲೆ ಒಂಚೂರು ಕೋಪ ಜಾಸ್ತಿ ಆಗುತ್ತೆ. ಏನು ಇಷ್ಟು ಕ್ರೂರವಾಗಿ ನಡ್ಕೊಳ್ಳೋದಾ ಅಂತ, ಅಂದರೆ ವಸಿಷ್ಠರ ಮೇಲೆ ಜಿದ್ದು ಕಾಯುವುದು ಅಂತ. ಆದರೆ ಅದು ಒಂದು ಬದುಕಿನ ಪಾರ್ಟ್ ಆಗಿ ಬಂದದ್ದಷ್ಟೇ, ಅನಿವಾರ್ಯವಾದ ಕೆಲವು ಪರಿಸ್ಥಿತಿ. ಮನುಷ್ಯ ಅಂದಮೇಲೆ ದೋಷಗಳಿದ್ದೇ ಇರುತ್ತೆ. ಅಪರೋಕ್ಷ ಜ್ಞಾನ ಬಂತು ಅಂದ ತಕ್ಷಣ ತಪ್ಪೇ ಮಾಡುವುದಿಲ್ಲ ಅಂತೇನಿಲ್ಲ. ಅಪರೋಕ್ಷ ಜ್ಞಾನ ಅಂದರೆ ಏನರ್ಥ ಅಂದರೆ ಭಗವಂತನ ಬಗ್ಗೆ ತಿಳುವಳಿಕೆ ಬಂದಿದೆ ಹೊರತು ಜಗತ್ತಿನ ಬಗ್ಗೆ ಎಲ್ಲ ತಿಳುವಳಿಕೆ ಬಂದಿದೆ ಅಂತ ಅರ್ಥ ಅಲ್ಲ. ಅಲ್ಲೂ ಪ್ರಾರಬ್ಧ ಇರುತ್ತೆ. ಅವರ ಪ್ರಾರಬ್ಧ ವಶದಿಂದ ಮಾಡಬೇಕಾದ ಅಪರಾಧದ ಮಧ್ಯದಲ್ಲಿ ಸಿಕ್ಕಾಕೊಳ್ತಾರೆ. ತಪಸ್ಸು ಮಾಡುವಾಗ ಕೋಪದಿಂದ ತಪಸ್ಸಿಗೆ ಹೊರಟವನು ವಿಶ್ವಾಮಿತ್ರ, ಮೊದಲು ಕ್ಷತ್ರಿಯ ಅಲ್ವಾ? ಆದರೆ ತಪಸ್ಸಿಗೆ ಹೋದ ಮೇಲೆ ಜಿದ್ದಿಯಿಂದ ತಪಸ್ಸಿ ಬಿದ್ದದ್ದಕ್ಕೂ ಕಾರಣ ವಸಿಷ್ಠರ ಜೊತೆಗೆ ಒಂದು ಯುದ್ಧ ಆಯಿತು. ಅವರ ಬ್ರಹ್ಮದಂಡ ಎಲ್ಲ ನುಂಗಿ ಹಾಕಿತು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ದೃಢವಾಗಿ ಅವರಿಗೆ ಒಂದು ತೀರ್ಮಾನಕ್ಕೆ ಬಂತು. ಈ ತೋಳಿನ ಬಲ ಏನೂ ಲೆಕ್ಕ ಅಲ್ಲ, ಮಂತ್ರದ ಬಲವೇ ದೊಡ್ಡದು, ನಾನು ಮಂತ್ರವನ್ನು ಸಂಪಾದಿಸ್ತೇನೆ ಅಂತ ತಪಸ್ಸಿಗೆ ಹೊರಟರು. ಹೊರಟ ತಕ್ಷಣ ಕೂಡಲೇ ಸಿದ್ಧಿ ಆಗಲಿಲ್ಲ. ಮೇನಕ್ಕೆ ಬಂದು, ಓ ಮನಸ್ಸಿನೊಳಗೆ ಕಾಮ ಸೇರಿದ್ದಾನೆ, ಅವನನ್ನು ನಾನು ಹಾಗೆ ಒಳಗಿನಿಂದ ಬಚ್ಚಿಟ್ಟುಕೊಂಡ್ರೆ, ಒತ್ತಿಟ್ಟುಕೊಂಡ್ರೆ ಅದು ಇನ್ನೊಂದು ದಿವಸ ಇನ್ನೊಂದು ರೀತಿಯಾಗಿ ವಿಕೃತವಾಗುತ್ತೆ. ಸರಿ, ಮನುಷ್ಯನ ಸಹಜವಾದ ಬದುಕು ಒಂದು ಗೃಹಸ್ಥ ಧರ್ಮ, ಅದನ್ನು ಅನುಸರಿಸಿಯೇ ಹೋಗೋಣ ಅಂತ ಮನಸ್ಸಿಗೆ, ನೋಡು ಸಂಸಾರ ಅಂದರೆ ಇಷ್ಟೇ, ಹೆಣ್ಣಿನ ಜೊತೆಗಿನ ಸಂಬಂಧದಿಂದ ನಾವು ಪಡೆಯುವಂಥದ್ದು ಲೋಕಕ್ಕೆ ಕೊಡಬೇಕಾದ ಕೊಡುಗೆ ಬಿಟ್ಟರೆ ಇನ್ಯಾವ ವಿಶೇಷವಾದ ಸುಖವೂ ಅಲ್ಲ ಅದು ಅಂತ ಅದಕ್ಕೆ ಸಮಾಧಾನ ಮಾಡಿಸಿದ. ಬಿಟ್ಟ, ಮತ್ತೆ ತಪಸ್ಸಿ ಕೂತ. ಕಾಮವನ್ನು ಗೆದ್ದ, ಕೋಪವನ್ನು ಗೆಲ್ಲಿಕ್ಕಾಗಲಿಲ್ಲ. ರಂಭೆ ಬಂದಾಗ ಶಾಪ ಕೊಟ್ಟ, ತನ್ನ ತಪಸ್ಸಿನ ಅಷ್ಟೂ ಫಲ ಕಳ್ಕೊಂಡ. ಅಂದರೆ ಇದು ನಾನು ಕಳ್ಕೊಂಡ ಅಂತ ಏಕವಚನದಲ್ಲಿ ಬಳಸ್ತಾ ಇರುವ ಶಬ್ದದ ಉದ್ದೇಶ ನಮಗೊಂದು ಕಥೆಯ ಪಾತ್ರ ಅನ್ನುವ ದೃಷ್ಟಿಯಿಂದ. ನಾವು ನಿತ್ಯ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಕೊಟ್ಟಂತಹ ಅತ್ಯಂತ ಮಹತ್ವದ ಗಾಯತ್ರಿ ಮಂತ್ರವನ್ನು ಕಂಡವರೇ ವಿಶ್ವಾಮಿತ್ರ ಋಷಿಗಳು. ಆದರೆ ಅಷ್ಟು ದೊಡ್ಡ ಮಂತ್ರವನ್ನು ಕೊಟ್ಟವರು ಈ ರೀತಿಯ ಒಂದು ಜಿದ್ದು ಯಾಕೆ ಬಂತು ಅಂದರೆ, ಜಿದ್ದಿನಿಂದಲೂ ಆದದ್ದು ಕೊನೆಗೆ ಒಳ್ಳೆಯದೇ. ಮತ್ಸರ ಒಳ್ಳೆಯದು ಅಂತ. ಯಾವ ರೀತಿ? 2 ಥರದ ಮತ್ಸರ ಇದೆ. ಒಂದು ಬೋರ್ಡಿನ ಮೇಲೆ ಒಂದು ಗೆರೆ ಎಳೀರಿ, ಮಕ್ಕಳಿಗೆ ಹೇಳಿ ಅಥವಾ ನಿಮಗೂ ಹೇಳಿದರೂ ಸರಿ, ಇದನ್ನು ಚಿಕ್ಕದು ಮಾಡಿ ಅಂತ. ತಕ್ಷಣ ಎಲ್ಲರೂ ಬರ್ತಾರೆ, ಒಂದು ಚೂರು ಅಳಿಸ್ಬಿಡ್ತಾರೆ. ಒಬ್ಬ ಚೂರು ವಿಶಾಲವಾಗಿ ಮನಸ್ಸಿನಿಂದ ಯೋಚನೆ ಮಾಡುವವನಾದರೆ ಏನು ಮಾಡ್ತಾನೆ? ಅದರ ಕೆಳಗೆ ಇನ್ನೊಂದು ದೊಡ್ಡ ಲೈನ್ ಎಳಿತಾನೆ. ಮೊದಲೊಂದು ಎಷ್ಟು ಲೈನ್ ಎಳೆದಿತ್ತೋ ಅದರ ಕೆಳಗೆ ಇನ್ನೂ ದೊಡ್ಡ ಲೈನ್ ಎಳಿತಾನೆ. ಇಲ್ಲಿ 2 ಥರದ ಮತ್ಸರ ಕಂಡಿತ್ತು ನಮಗೆ. ಒಂದು, ಇದ್ದ ಲೈನನ್ನೇ ಅಳಿಸೋದು ಒಂದು ಥರದ ಮತ್ಸರ. ಇನ್ನೊಂದು ಮತ್ಸರ ಅದಕ್ಕಿಂತ ಜಾಸ್ತಿ ಬೆಳೆಯುವ ಮತ್ಸರ. ಮತ್ತಃ ಸರತಿ, ನನಗಿಂತ ಮುಂದೆ ಹೋಗ್ತಾನೆ ಎನ್ನುವ ಶಬ್ದದ ಅರ್ಥ ಅದು. ನನಗಿಂತ ಮುಂದೆ ಹೋಗ್ಬಿಡ್ತಾನೆ, ನಾನು ಹಿಂದೆ ಉಳಿದು ಬಿಡ್ತೇನೆ ಅಂತನ್ನುವ ಒಂದು ಆವೇಗ ಏನಿದೆ ಅದು 2 ರೀತಿ ಪ್ರಕ್ರಿಯೆ ಮಾಡುತ್ತೆ. ಒಂದು, ಅವನ ಕಾಲು ಎಳೆದು ಬರುವುದು, ಒಂದು ನಾವು ಅವನಿಗಿಂತ ಮೇಲೆ ಹತ್ತುವುದು. ಒಂದು ಒಳ್ಳೆಯದು, ಇನ್ನೊಬ್ಬನ ಕಾಲು ಎಳೆಯುವುದುಂಟಲ್ವ, ಅದು ನಮಗೂ ಒಂದು ದಿವಸ ಕಾಲು ಎಳೆಯುವ ಪ್ರಸಂಗಕ್ಕೆ ಒಡ್ಡುವಂತಹದ್ದೇ ಆಗುತ್ತೆ. ನಾವು ಅದಕ್ಕಿಂತ ಚೆನ್ನಾಗಿ ಓದಿ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ಒಳ್ಳೆಯ ಮತ್ಸರ. ನಾನು ಮಂತ್ರವನ್ನು ಸಂಪಾದಿಸ್ತೇನೆ ಅಂತ ಹೊರಟ ಮತ್ಸರ ಅದು ಕೆಟ್ಟದಾಗಲಿಲ್ಲ, ಅವರಿಗೆ ಒಳ್ಳೆಯದೇ ಆಯಿತು. ಎಲ್ಲಿಯವರೆಗೆ ಅಂದರೆ ಅವರ ಬಗ್ಗೆ ತುಂಬ ಗೌರವ ಪೂರ್ವಕವಾದ ಭಾವ ಬರುವಂತೆ ಮಾಡುವಂಥದ್ದು ಐತರೇಯ ಉಪನಿಷತ್ತು. ದೇವರಿಗೆ ಬಹಳ ಇಷ್ಟವಾದದ್ದು ಬೃಹತಿ ಸಹಸ್ರ. ಇದನ್ನು ಆಚಾರ್ಯರು ಹೇಳಿದಾದ ಮೇಲೆ ಗೊತ್ತಾಗಿದ್ದು ನಮಗೆ. ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಈ ಮಾತನ್ನು ಹೇಳುತ್ತಾರೆ. ನಮಗೆ ಮೇಲಿನಿಂದ ಓದುವಾಗ ಏನೋ ಒಂದು ಕಥೆ ಹೇಳಿದರು ಅಂತ ಅನಿಸುತ್ತೆ. ಆದರೆ ನಮಗೆ ಪುರಾಣಗಳಲ್ಲಿ ಸಿಗುವ ವಿಶ್ವಾಮಿತ್ರರ ಮುಖವೇ ಬೇರೆ. ಆದರೆ ಉಪನಿಷತ್ತು ಅವರಿಗೆ ಇದ್ದಂತಹ ಒಳಗಿನ ಕಾಳಜಿ, ಭಗವಂತನ ಪ್ರೀತಿ, ಎಚ್ಚರಗಳು ಏನು ಅಂತ ಅನ್ನೋದನ್ನು ತಿಳಿಸುವ ರೀತಿಯೇ ಬೇರೆ. ಬೃಹತಿ ಸಹಸ್ರ ಅಂತನ್ನುವುದು ಸಮಗ್ರ ವೇದದ ಶಾಸ್ತ್ರದ ಸಾರ. ಆ ಸಾರವನ್ನು ವಿಶ್ವಾಮಿತ್ರ ಋಷಿಗಳು ಇಂದ್ರನನ್ನು ದೀಕ್ಷಿತನನ್ನಾಗಿ ಯಜಮಾನನಾಗಿ ಇಟ್ಟುಕೊಂಡು ಉಪದೇಶ ಮಾಡುವಾಗ ಅದನ್ನು ಅಲ್ಲಿ ಘೋಷಣೆ ಮಾಡಲಿಕ್ಕಿರುತ್ತೆ. ಅಂದರೆ ಅಧ್ವರ್ಯು, ಹೋತೃ, ಉದ್ಗಾತೃ ಮತ್ತು ಬ್ರಹ್ಮ ಅಂತ 4 ಜನ ಋತ್ವಿಜರಿರ್ತಾರೆ. ಮತ್ತು ಅವರಿಗೆ 4 ಜನ ಒಟ್ಟು 16 ಜನ ಆಗ್ತಾರೆ. ಆದರೆ ಪ್ರಧಾನವಾಗಿ ಈ 4 ಜನ. ಈ 4 ಜನರಲ್ಲಿ ಉದ್ಗಾತ ಅದನ್ನು ಗಾನ ಮಾಡುವಾಗ ಈ ಮಂತ್ರವನ್ನು ಹೇಳುತ್ತಾನೆ. ಹಾಗೆ ಹೇಳುವಾಗ ಬೃಹತಿ ಸಹಸ್ರವನ್ನು ಕೇಳಿದಾಗ ಇಂದ್ರನ ಒಳಗೆ ಕುಳಿತಿದ್ದಂತಹ ಭಗವಂತನಿಗೆ
ತುಂಬ ಖುಷಿಯಾಗಿ ಹೋಯಿತು. ಯಾಕೆಂದರೆ ದೀಕ್ಷಿತನಾದ ಯಜಮಾನನಲ್ಲಿ ಭಗವಂತನ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ಆ ದೀಕ್ಷಿತನಾದ ವ್ಯಕ್ತಿಯೊಳಗೆ ಭಗವಂತ, ಅದರಲ್ಲೂ ಇಂದ್ರನಲ್ಲಿ ವಿಶೇಷ ಸನ್ನಿಧಾನ ಅದರಿಂದಾಗಿ ಅಲ್ಲಿ ಅವರು ಒಂದು ಸರ್ತಿ ಹೇಳಿ ಮುಗಿಸಿದ ಮೇಲೆ, ವಿಶ್ವಾಮಿತ್ರರೇ ನೀವು ಹೇಳಿದ್ದು ಬಹಳ ಸಂತೋಷ ಆಯಿತು, ನನಗೆ ಇನ್ನೊಮ್ಮೆ ಹೇಳಿ, ದೇವರ ಬಾಯಿಯಿಂದ ಮತ್ತೊಮ್ಮೆ ಹೇಳಿಸುವ ಭಾಗ್ಯ ಸಿಕ್ಕಿತು. ಸರಿ, ಮತ್ತೆ ಮೊದಲಿನಿಂದ ಅಷ್ಟೂ ಶುರು ಮಾಡಿದರು. ನಾವಾದರೆ ಕೋಪ ಮಾಡಿದ್ರು, ಎಷ್ಟು ಸಲ ಹೇಳೋದು, ಸಾಕಾಗಲ್ಲ ಒಂದು ಸಲ ಸಾಕು, ಭಾರಿ ಪುಣ್ಯ ಮಾಡಿ ಏನು ಮಾಡಬೇಕಾಗಿಲ್ಲ ಅಂತ ಅಂತಿದ್ವಿ ನಾವು. ಆದರೆ ವಿಶ್ವಾಮಿತ್ರರು ಕೇಳುವಾಗ ಎಚ್ಚರ ಇತ್ತು, ಯಜಮಾನ ಅಂದರೆ ಭಗವಂತ ಅನ್ನೋ ಎಚ್ಚರ ಇತ್ತು. ಇದನ್ನು ಸಿಕ್ಕಿದ ಭಾಗ್ಯ ಇದು. ದೇವರಿಗೆ ಕೊಡುವಂತಹ ದೊಡ್ಡ ನೈವೇದ್ಯದಲ್ಲಿ ಯಾವುದು ನೈವೇದ್ಯ ಅಂದರೆ, ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಅದರ ಅರ್ಥಚಿಂತನೆಯನ್ನು ಒಪ್ಪಿಸ್ತೇವಲ್ವ, ಅದರಷ್ಟು ದೊಡ್ಡ ನೈವೇದ್ಯ ಬೇರೆ ಯಾವುದೂ ಇಲ್ಲ. ರಾಘವೇಂದ್ರ ಗುರುಗಳ ಜೀವನದ ಚರಿತ್ರೆಯಲ್ಲಿ ದೇವರಿಗೆ ಏನು ನೈವೇದ್ಯಕ್ಕೆ ಮನೆಯಲ್ಲಿ ಅಂದರೆ ಪೂರ್ವ ಆಶ್ರಮದ ಸಂದರ್ಭದಲ್ಲಿ ಗತಿ ಇರಲಿಲ್ಲ, ಬಹಳ ಕಷ್ಟ ಇತ್ತು. ಕಷ್ಟ ಇತ್ತು ಅಂದರೆ ಅದು ಅಸಹಾಯಕ ಅಲ್ಲ, ತಮ್ಮ ವೈಯಕ್ತಿಕ ತೇಜಸ್ಸಿನಿಂದ ಅದನ್ನು ದೂರ ಮಾಡಿ ಸಂಪತ್ತನ್ನು ತರಿಸಿಕೊಳ್ಳಬಹುದಿತ್ತು. ಆದರೆ ದೇವರೇ ಕೊಟ್ಟ ಕಷ್ಟ ಅದು ಒಂದು ತಪಸ್ಸು. ಸುಖ ಕೊಡುವಾಗ ಬೇಡ ಅಂತ ಹೇಳದೇ ಇರುವ ನಾವು ದುಃಖ ಕೊಡುವಾಗ ಬೇಡ ಅಂತ ಹೇಳಲಿಕ್ಕೆ ರೈಟ್ಸ್ ಎಲ್ಲಿದೆ? ಇದು ಅವರ ಜೀವನದಲ್ಲಿ ಪಾಲಿಸಿದ್ರಿಂದಾಗಿ ಇವತ್ತಿಗೂ ಬದುಕಿ ನಮ್ಮೆಲ್ಲರ ಆಕಾಂಕ್ಷೆಗಳನ್ನು ಪೂರೈಸ್ತಾ ಇದ್ದಾರೆ. ಆ ತಪಸ್ಸಿನ ಬಲ ಇನ್ನೂ ಬೆಳೀತಾ ಇದೆ, ಇನ್ನೂ ಉಳೀತಾ ಇದೆ. ಅದನ್ನು ನಿರ್ವ್ಯಾಜವಾಗಿ ಹಂಚುತ್ತಾ ಇದ್ದಾರೆ ಭಕ್ತರಿಗೆ. ಅಂದರೆ ಆ ಒಳಗಿನಿಂದ ನಿರ್ವ್ಯಾಜವಾದ ತಪಸ್ಸು ಅವರ ಜೀವನದಲ್ಲಿ ಬಂದ ಕಷ್ಟವನ್ನೆಲ್ಲ ದೇವರ ಪೂಜೆಗೋಸ್ಕರ ಬಳಸಿದ ತಪಸ್ಸು ಅಂತ ಆಲೋಚಿಸಿದ್ರಲ್ವ. ಹಾಗೆ ಆಲೋಚಿಸುವಂತಹ ರೀತಿಯಲ್ಲಿ ವಿಶ್ವಾಮಿತ್ರರು ಮತ್ತೊಮ್ಮೆ ಆ ಬೃಹತಿ ಮಂತ್ರದ ಶಸ್ತ್ರ ಮಂತ್ರವನ್ನು ಶಂಸನ ಮಾಡಿದರು. ಇನ್ನೂ ಒಂದು ಸರ್ತಿ ಹೇಳ್ತೀಯಪ್ಪ ಅಂತ ಕೇಳಿದರು. ಅವರು ಹೇಳಿದರು, ನಿನಗೆ ಈಗಾಗಲೇ ನಾನು ಮೋಕ್ಷದ ದಾರಿಯನ್ನು ರಿಸರ್ವ್ ಮಾಡಿಟ್ಟಿದ್ದೇನಪ್ಪ ಅಂತ. ನಾವಾದರೆ ಸಾಕು, ನಮಗೇನು ಬೇಕಿತ್ತು ಅದು ಸಿಕ್ಕಾಯ್ತು, ಇನ್ನೆಲ್ಲ ಏನಾದರೂ ಸರಿ. ದೇವರಿಗೆ ಪ್ರೀತಿ ಆಗುವುದೇ ದೊಡ್ಡದು. ಏನಿದ್ರೂ ಸರಿ, ನಮಗೆ ಸಂಪತ್ತು ಅಥವಾ ಇನ್ಯಾವುದೋ ಸುಖ ಅನ್ನುವ ಕಾರಣಕ್ಕೆ ದೇವರು ಇಷ್ಟ ಆಗುವುದಲ್ಲ, ದೇವರು ದೇವರಿಗೋಸ್ಕರ ಇಷ್ಟ ಆಗಬೇಕು. ನಾವಿವತ್ತು ದೇವರು ಅಂತ ಎಷ್ಟೋ ಸರ್ತಿ ಹೇಳೋದು ಭಯದಿಂದ, ಅಥವಾ ನಾವೇನಾದರೂ ಮಾಡದೇ ಇದ್ದರೆ ನಮಗೆ ಬೇಕಾದ್ದು ಸಿಗದೇ ಇದ್ದರೆ ಅನ್ನುವ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್. ಏನೋ ಒಂದು ಸರ್ತಿ ನಾವು ಚಿಕ್ಕವರಾಗ್ಬಿಡ್ತೇವೆ, ನಮ್ಮದು ಕಮ್ಮಿ ಆಗಿಬಿಡುತ್ತೆ, ನಮ್ಗೆ ಸಿಗಬೇಕಾದ್ದು ಸಿಗದೇ ಹೋಗುತ್ತೆ, ಇನ್ಯಾವುದೋ ಒಂದು ದೂರಾಲೋಚನೆ, ಅದು ದುರಾಲೋಚನೆಯೂ ಆಗಿರಬಹುದು. ಆದರೆ ಭಕ್ತರಿಗೆ, ಭಗವಂತನನ್ನು ಅತ್ಯಂತ ಪ್ರೀತಿಸುವವರಿಗೆ ದೇವರು ಅಂದರೆ ದೇವರಿಗೋಸ್ಕರ ಇಷ್ಟ. ಸರಿ, ಮೂರನೇ ಸರ್ತಿಯು ಹೇಳಿದ ಮೇಲೆ ದೇವರಿಗೆ ಬಹಳ ಸಂತೋಷ ಆಯಿತು.